ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಕರ್ನಾಟಕ ಎರಡನೇ ಮನೆ ಎಂದು ಅಭಿಮಾನ ಮೆರೆದಿದ್ದ ಗಾಯಕ ಸೋನು ನಿಗಮ್ಗೆ ಏನಾಯಿತು? ಕನ್ನಡಿಗರು ಬ್ಯಾನ್ ಮಾಡುವಂತೆ ಪಟ್ಟು ಹಿಡಿದಿರುವುದು ಯಾಕೆ? 1999ರ ಟೈಟಾನಿಕ್ ಹೀರೋಯಿನ್ ನನ್ನ ಚಲುವೆ 2006ರ ಅನಿಸುತ್ತಿದೆ ಯಾಕೋ ಎಂದು, ಮುಂಗಾರು ಮಳೆಯೇ, ತೀರಾ ಇತ್ತೀಚೆಗೆ ಬಂದಂತಹ ಮಾಯಾವಿ ಹಾಡು ಕೇಳ್ತಾ ಇದ್ರೆ ತಟ್ಟಂತ ನಮ್ಮ ಕಣ್ಮುಂದೆ ಬರುವಂತಹ ಚಿತ್ರ ಹಾಗೂ ಸುಮಧುರ ಕಂಠದ ಗಾಯಕ ಇದೇ ಸೋನು ನಿಗಮ್ ಅವರದು. ಕರ್ನಾಟಕ ನನ್ನ ಎರಡನೇ ಮನೆ ಅಂತ ಹೇಳುತ್ತಲೇ ಕನ್ನಡಿಗರ ಮನೆಗೆದ್ದಂತಹ ಈ ಬಾಲಿವುಡ್ ಗಾಯಕ ಇದೀಗ ವಿವಾದದ ಸುಳಿಗೆ ಸಿಲುಕಿದ್ದಾರೆ ಹಾಗೂ ಕೇಂದ್ರ ಬಿಂದು ಅಂತ ಎಣಿಸಿಕೊಂಡಿದ್ದಾರೆ. ತಮ್ಮವನು ಎಂದೇ ಹೊತ್ತು ಮೆರೆಸಿದಂತಹ ಕನ್ನಡಿಗರೇ ಇದೀಗ ಸೋನು ನಿಗಮ್ ವಿರುದ್ಧ ಕಿಡಿಕಿಡಿ ಕೆಂಡ ಕಾರ್ತಿದ್ದಾರೆ. ಸೋನು ಆಡಿದಂತಹ ಆ ಒಂದೇ ಒಂದು ಮಾತು ಇದೀಗ ಅವರನ್ನ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಮಾಡುವಲ್ಲಿಗೆ ಬಂದು ತಲುಪಿದೆ. ಅಷ್ಟಕ್ಕೂ ಆಗಿದ್ದೇನು, ಸೋನು ನಿಗಮ್ ಅವರನ್ನ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಮಾಡಲು ಮುಂದಾಗಿದ್ದಕ್ಕೆ ಎಲ್ಲ ವಿವರವನ್ನ ಈ ಸಂಚಿಕೆಯಲ್ಲಿ ಕೊಡ್ತೀವಿ. ಮೂವತ್ತೆರಡು ಭಾಷೆಗಳಲ್ಲಿ ಹಾಡಿರತಕ್ಕಂತಹ ಗಾಯಕ ಸೋನು ನಿಗಮ್. ಸೋನು ನಿಗಮ್ ಮೂಲತಃ ಹರಿಯಾಣದವರು. 1973ರ ಜುಲೈ 30ರಂದು ಹರಿಯಾಣದ ಫರೀದಾಬಾದ್ನಲ್ಲಿ ಜನಿಸಿದಂತಹ ಸೋನು ನಿಗಮ್ ಸುಮಾರು 3 ದಶಕಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ತೊಡಗಿಕೊಂಡಿದ್ದಾರೆ. 32 ಭಾಷೆಗಳ 6000ಕ್ಕೂ ಹೆಚ್ಚು ಅಧಿಕ ಹಾಡುಗಳನ್ನು ಇವರು ತಮ್ಮ ಸ್ವಂತ ಧ್ವನಿಯಿಂದ ಯಾವುದೇ ಅನುಕರಣೆ ಇಲ್ಲದೆ ಹಾಡಿದ್ದಾರೆ. ಇನ್ನು ರೊಮ್ಯಾಂಟಿಕ್ ಹಾಡುಗಳಿಗೆ ಜನಪ್ರಿಯರಾದ ಅವರು ಶಾಸ್ತ್ರೀಯ ಭಕ್ತಿ ಸಂಗೀತದಲ್ಲಿಯೂ ಕೂಡ ಸಾಕಷ್ಟು ಹೆಸರು ಮಾಡಿದ್ದಾರೆ. ಗಜಲ್ ಮೂಲಕವೂ ಪ್ರೇಕ್ಷಕರ ಮನಕು ಗೆದ್ದಿದ್ದಾರೆ. ಇಲ್ಲಿ ಕೆಲವು ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೂಡ. ಇನ್ನು ಆಧುನಿಕ ರಫಿ ಎಂದೇ ಸೋನು ನಿಗಮ್ ಅವರನ್ನ ಇಲ್ಲಿ ಕರೆಯಲಾಗುತ್ತೆ. ಸಂಗೀತ ಹಿನ್ನೆಲೆಯ ಕುಟುಂಬದಿಂದ ಬಂದಂತಹ ಸೋನು ನಿಗಮ್ ಅವರದ್ದು ಸಂಗೀತ ಹಿನ್ನೆಲೆಯ ಒಂದು ದೊಡ್ಡ ಕುಟುಂಬ. ಅವರ ತಂದೆ ಅಗಮ್ ಕುಮಾರ್ ನಿಗಮ್ ಮತ್ತು ಸಹೋದರಿ ತಿಶಾ ನಿಗಮ್ ವೃತ್ತಿಪರ ಹಾಡುಗಾರರು. ಬಾಲ್ಯದಲ್ಲೇ ಸಂಗೀತ ಕೇಳಿ ಬೆಳೀತಾ ಇದ್ದಂತಹ ಸೋನು ತಮ್ಮ 4ನೇ ವರ್ಷದಲ್ಲೇ ವೇದಿಕೆ ಮೇಲೆ ಹಾಡೇ ಭಯೇಶ್ ಎನಿಸಿಕೊಂಡವರು. ಎಸ್ ವೀಕ್ಷಕರೇ, ಆಗ ಸೋನು ನಿಗಮ್ಗೆ ಕೇವಲ 4 ವರ್ಷ ವಯಸ್ಸು. ತಂದೆ ಅಗಮ್ ನಿಗಮ್ ಅವರೊಂದಿಗೆ ವೇದಿಕೆ ಮೇಲೆ ಮೊಹಮ್ಮದ್ ರಫಿಯ ಕ್ಯಾ ಹುವಾ ತೆರೆ ವಾದ ಹಾಡನ್ನು ಹಾಡಿ ಗಮನವನ್ನು ಸೆಳೀತಾರೆ. ಅದಾದ ಬಳಿಕ ಹಿಂತಿರುಗಿ ನೋಡಲೇ ಇಲ್ಲ. ಇನ್ನು 19ನೇ ವಯಸ್ಸಿನಲ್ಲಿ ಮುಂಬೈಗೆ ಬಂದಿಳಿದ ಸೋನು ನಿಗಮ್ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಾರೆ. ಮದುವೆ ಸಮಾರಂಭಗಳಲ್ಲಿ ತಂದೆಯೊಂದಿಗೆ ಹಾಡ್ತಾ ಇದ್ದಂತಹ ಸೋನು ನಿಗಮ್ 1990ರಲ್ಲಿ ಜಾನಮ್ ಚಿತ್ರದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಆಗ್ತಾರೆ. ಆದರೆ ಆ ಚಿತ್ರ ತೆರೆಗೆ ಬರಲೇ ಇಲ್ಲ. ಇನ್ನು ಅದಾದ ಬಳಿಕ 3 ವರ್ಷದ ನಂತರ ಅಂದರೆ 1993ರಲ್ಲಿ ತೆರೆ ಕಂಡಂತಹ ಆಜ್ ಮೇರಿ ಜಾನ್ ಹಿಂದಿ ಚಿತ್ರಕ್ಕಾಗಿ ಸೋನು ನಿಗಮ್ ಧ್ವನಿಯನ್ನು ಕೊಡ್ತಾರೆ. ಮೊದಲ ಹಾಡಿನಲ್ಲೇ ಬಾಲಿವುಡ್ನ ಗಮನ ಸೆಳೆದ ಸೋನು ನಿಗಮ್ ಅವರನ್ನು ಹುಡುಕಿಕೊಂಡು ಅವಕಾಶಗಳು ಹರಿದು ಬರ್ತವೆ. ಇನ್ನು ಈ ವೇಳೆ ಅವರು 1995ರಲ್ಲೇ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಸರೆಗಮಪ ಹಾಡಿನ ರಿಯಾಲಿಟಿ ಶೋವನ್ನು ನಡೆಸಿಕೊಡ ಕೊಡ್ತಿರ್ತಾರೆ. ಬಾಲಿವುಡ್ನ ಟಾಪ್ ಸಿಂಗರ್ ಸೋನು ನಿಗಮ್ ಅಂತ ಹೇಳಲಾಗ್ತಾ ಇದೆ. 2000 ಇಸ್ವಿಯ ನಂತರ ಸೋನು ನಿಗಮ್ ಬಾಲಿವುಡ್ನಲ್ಲಿ ಟಾಪ್ ಸಿಂಗರ್ ಎನಿಸಿಕೊಂಡಿದ್ದಾರೆ. ಜೊತೆಗೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಮಿಂಚಿ ತೊಡಗುತ್ತಾರೆ. ಸ್ಯಾಂಡಲ್ವುಡ್ ನಂಟು ಬಾಲಿವುಡ್ನಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತಹ ಸೋನು ನಿಗಮ್ ಅವರನ್ನು ಕನ್ನಡಕ್ಕೆ ಪರಿಚಯಿಸಿದಂತಹ ಕೀರ್ತಿ ಸಂಗೀತ ನಿರ್ದೇಶಕ ಕೋಟಿ ಅವರಿಗೆ ಸಲ್ಲುತ್ತೆ. 1996ರಲ್ಲಿ ತೆರೆ ಕಂಡಂತಹ ಕನ್ನಡದ ಜೀವನದಿ ಚಿತ್ರದ ಎಲ್ಲೋ ಯಾರೋ ಸೋನು ನಿಗಮ್ ಧ್ವನಿ ನೀಡಿದಂತಹ ಮೊದಲ ಕನ್ನಡದ ಹಾಡಾಗಿದೆ. ಇನ್ನು ಅದಾದ ಬಳಿಕ ಅವರು 1999ರಲ್ಲಿ ಬಿಡುಗಡೆಯಾದಂತಹ ಸ್ನೇಹಲೋಕ ಚಿತ್ರದ ಟೈಟಾನಿಕ್ ಹೀರೋಯಿನ್ ಹಾಡು, ಈ ಹಾಡು ಎಲ್ಲರನ್ನೂ ಕೂಡ ತನ್ನತ್ತ ಸೆಳೆಯುತ್ತೆ. ಅಷ್ಟೇ ಜನಪ್ರಿಯ ಕೂಡ ಆಗುತ್ತೆ. ಸೋನು ನಿಗಮ್ ಕೂಡ ಜನಪ್ರಿಯರಾಗ್ತಾರೆ. ಇನ್ನು ಹಂಸಲೇಖ ಸಂಗೀತ ನಿರ್ದೇಶನದ ಈ ಹಾಡು ಸೋನು ನಿಗಮ್ ಅವರನ್ನು ಸ್ಯಾಂಡಲ್ವುಡ್ನಲ್ಲಿಯೇ ಗುರುತಿಸುವಂತೆ ಮಾಡುತ್ತೆ. ಅದಾದ ಬಳಿಕ ಅವರು ನಿರಂತರವಾಗಿ ಸ್ಯಾಂಡಲ್ವುಡ್ನಲ್ಲಿ ಕನ್ನಡದ ಹಾಡುಗಳಿಗೆ ಧ್ವನಿಯನ್ನು ಕೊಡ್ತಾ ಬರ್ತಾರೆ. ಮುಂಗಾರು ಮಳೆಯಿಂದ ಜನಪ್ರಿಯರಾಗ್ತಾರೆ ಇದೇ ಸೋನು ನಿಗಮ್. 2000 ಇಸ್ವಿಯ ನಂತರ ಇದೇ ಸೋನು ನಿಗಮ್ ಕನ್ನಡದ ಸಿಂಗರ್ ಆಗಿಯೇ ಬದಲಾಗ್ತಾರೆ. ಪ್ರೀತಿ ನೀ ಇಲ್ಲದೆ ಹೀಗಿರಲಿ, ಜುಮ್ ಜುಮ್ ರೋಮಾಂಚನ, ಹಂಸವೇ ಹಂಸವೇ, ಒನ್ಸ್ ಅಪಾನ್ ಎ ಟೈಮ್, ಬಾನಿಂದ ಬಾ ಚಂದಿರ, ಮೋನಾಲಿಸಾ
ಎಲ್ಲೆಲ್ಲೋ ಹಬ್ಬ ಹಬ್ಬ, ಓ ಗುಣವಂತ ಮುಂತಾದ ಸೋನು ನಿಗಮ್ ಧ್ವನಿ ನೀಡಿದಂತಹ ಹಿಟ್ ಲಿಸ್ಟ್ನಲ್ಲಿ ಸೇರತಕ್ಕಂತಹ ಪ್ರಮುಖ ಹಾಡುಗಳು. ಇನ್ನು ಮುಂಗಾರು ಮಳೆ ಬಳಿಕ ಇನ್ನಷ್ಟು ಜನಪ್ರಿಯ, ಇಡೀ ಭಾರತೀಯ ಚಿತ್ರರಂಗ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಚಿತ್ರ ಯೋಗರಾಜ್ ಭಟ್ ಗಣೇಶ್ ಕಾಂಬಿನೇಷನ್ನ ಮುಂಗಾರು ಮಳೆ. ಇನ್ನು ಮನೋಮೂರ್ತಿ ಸಂಗೀತ ನೀಡಿದಂತಹ ಈ ಚಿತ್ರ 2006ರಲ್ಲಿ ತೆರೆಗೆ ಬರುತ್ತೆ. ಅದಾದ ಬಳಿಕ ಸೋನು ನಿಗಮ್ಗೆ ಲಕ್ಕೆ ಬದಲಾಗುತ್ತೆ ನೋಡಿ. ಅವರು ಕನ್ನಡ ಚಿತ್ರರಂಗದ ಕಾಯಂ ಸದಸ್ಯರೇ ಆಗಿ ಬದಲಾಗ್ತಾರೆ. ಈ ಚಿತ್ರದ ಗೆಲುವಿನಲ್ಲಿ ಹಾಡುಗಳು ಬಲಪ್ರಧಾನವಾಗುತ್ತೆ ಹಾಗೂ ಪ್ರಧಾನವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತವೆ. ಇದರಲ್ಲಿನ ಸೋನು ನಿಗಮ್ ಹಾಡಿದಂತಹ ಅನಿಸುತ್ತಿದೆ ಯಾಕೋ ಎಂದು ಹಾಡಂತೂ ಫುಲ್ ಟ್ರೆಂಡನ್ನು ಸೃಷ್ಟಿ ಮಾಡುತ್ತೆ. ಪರಭಾಷಿಗರು ಕೂಡ ಈ ಹಾಡನ್ನು ಗುಣಗುಡ್ತಾ ಇದ್ದಾರೆ. ಇಂದಿಗೂ ಕೂಡ ಈ ಹಾಡು ಎವರ್ಗ್ರೀನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೋನು ಕಾಯ್ಕಿಣಿ ಮನೋಮೂರ್ತಿ ಕಾಂಬಿನೇಷನ್ ಯಾವ ರೀತಿಯಾಗಿತ್ತು ಅಂತ ನೋಡಿದಾಗ, ಮುಂಗಾರು ಮಳೆ ಬಳಿಕ ಸೋನು ನಿಗಮ್ ಜಯಂತ್ ಕಾಯ್ಕಿಣಿ ಮನೋಮೂರ್ತಿ ಕಾಂಬಿನೇಷನ್ ಸೂಪರ್ ಹಿಟ್ ಎನಿಸಿಕೊಳ್ಳುತ್ತೆ. ಇಲ್ಲಿ ಸೋನು ನಿಗಮ್ ಅವರ ಸ್ಪಷ್ಟ ಕನ್ನಡ ಉಚ್ಚಾರಣೆ, ಮಧುರ ಧ್ವನಿಗೆ ಕನ್ನಡಿಗರು ಮನಸೋಲ್ತಾರೆ. ಇದೇ ಕಾರಣಕ್ಕೆ ಕನ್ನಡಿಗರು ಅವರನ್ನು ಮನೆ ಮಗನಂತ ಪರಿಗಣನೆ ಮಾಡ್ತಾರೆ. ಹೊರಗಿನವರು ಇಲ್ಲಿ ಬಂದು ಗಮನ ಸೆಳೆಯುವುದೇ ಅಪರೂಪ. ಹಾಗಿದ್ರೂ ಕೂಡ ಸೋನು ನಿಗಮ್ ಕನ್ನಡಿಗರಲ್ಲಿ ಒಬ್ಬರಾಗಿ ಬೆರೆತು ಹೋಗ್ತಾರೆ. ಕನ್ನಡದವರೇ ಆಗಿದ್ದರು. ಹಿಂದಿಗಿಂತ ಕನ್ನಡದಲ್ಲೇ ಹೆಚ್ಚು ಹಾಡಿಗೆ ಧ್ವನಿಯನ್ನು ನೀಡಿದವರು ಕೂಡ ಸೋನು ನಿಗಮ್. ಇನ್ನು ಅವರು ಕೂಡ ಹಲವು ಸಂದರ್ಶನಗಳಲ್ಲಿ ಕನ್ನಡಿಗರ ಪ್ರೀತಿಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದು ಕೂಡ ಉಂಟು. ಕರ್ನಾಟಕ ನನ್ನ ಎರಡನೇ ಮನೆ ಅಂತ ಆಗಾಗ ಸಂದರ್ಶನಗಳಲ್ಲಿ ಹೇಳ್ತಿರ್ತಾರೆ. ತಾವು ಎಲ್ಲೇ ಕಾರ್ಯಕ್ರಮ ನೀಡಲಿ ಒಬ್ಬನೇ ಒಬ್ಬ ಕನ್ನಡ ಹಾಡು ಹಾಡುವಂತೆ ಬೇಡಿಕೆಯನ್ನು ಇಟ್ಟರೆ ಸಾಕು, ಅದನ್ನು ಚಾಚು ತಪ್ಪದೆ ಅದಕ್ಕೆ ಇಲ್ಲ ಅಂತ ಹೇಳದೆ ಹಾಡುವುದಾಗಿ ಮನಸ್ಸು ಬಿಚ್ಚಿ ಕನ್ನಡದ ಹಾಡುಗಳನ್ನು ಹಾಡ್ತಿದ್ರು ಸೋನು ನಿಗಮ್. ಅಷ್ಟೇ ಅಲ್ಲ, ಕನ್ನಡ ಅಭಿಮಾನ ಮೆರೆದ ಕನ್ನಡಿಗರು ತಮ್ಮವರಂದೇ ಹೊತ್ತು ಮೆರೆದ ಸೋನು ನಿಗಮ್ ಹೇಳಿದಂತಹ ಆ ಒಂದೇ ಒಂದು ಡೈಲಾಗ್ ಇದೀಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದು ಪರಿಣಾಮ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಮಾಡುವ ಹಂತಕ್ಕೆ ಬಂದು ತಲುಪಿದೆ ಸೋನು ನಿಗಮ್ ಅವರ ಆ ಒಂದು ಹೇಳಿಕೆ. ಏನಿದು ಭುಗಿಲೆದ್ದಿರುವಂತಹ ಆ ಹೇಳಿಕೆ ಅಥವಾ ವಿವಾದ ಅಂತ ನೋಡಿದಾಗ, ವೀಕ್ಷಕರೇ, ಇತ್ತೀಚೆಗೆ ಬೆಂಗಳೂರಿನ ಈಸ್ಟ್ ಪಾಯಿಂಟ್ನ ಕಾಲೇಜಿನ ಕಾರ್ಯಕ್ರಮವೊಂದರಲ್ಲಿ ಇದೇ ಗಾಯಕ ಸೋನು ನಿಗಮ್ ಭಾಗವಹಿಸ್ತಾರೆ. ಈ ವೇಳೆ ವಿದ್ಯಾರ್ಥಿಯೊಬ್ಬ ಕನ್ನಡ ಹಾಡು ಹೇಳುವಂತೆ ಕೇಳ್ತಾನೆ. ಅದಕ್ಕೆ ಸೋನು ನಿಗಮ್ ಪ್ರತಿಕ್ರಿಯೆ ನೀಡ್ತಾ, ಕನ್ನಡ ಕನ್ನಡ ಅಂತ ಕಿರುಚಿಕೊಂಡು ಆ ಹುಡುಗ ಹೇಳಿದ್ದು ನನಗೆ ಚೂರು ಇಷ್ಟ ಆಗಲಿಲ್ಲ. ಇದೇ ಕಾರಣದಿಂದ ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿಯಾಗಿತ್ತು ಹೀಗಂತ ಹೇಳ್ತಾರೆ ಸೋನು ನಿಗಮ್. ಈ ರೀತಿ ಕನ್ನಡಿಗರನ್ನ ಪಹಲ್ಗಾಮ್ ಉಗ್ರರಿಗೆ ಹೋಲಿಸಿದ್ದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಇನ್ನು ಅನೇಕರು ಸೋನು ನಿಗಮ್ ಅವರ ಹೇಳಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅವರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಇನ್ನು ಸ್ಪಷ್ಟನೆ ನೆಪದಲ್ಲಿ ಮತ್ತೆ ಕೆಣಕಿದಂತಹ ಗಾಯಕ ಸೋನು ನಿಗಮ್ ತಮ್ಮ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಇಲ್ಲಿ ನಿಗಮ್ ಸ್ಪಷ್ಟನೆಯನ್ನು ನೀಡಿ ವಿಡಿಯೋವೊಂದನ್ನು ಕೂಡ ಪೋಸ್ಟ್ ಮಾಡಿದರು. ಅದರಲ್ಲಿ ಕನ್ನಡ ಕನ್ನಡ ಕೂಗುವಲ್ಲಿ ವ್ಯತ್ಯಾಸವಿದೆ. 4-5 ಜನ ಗೂಂಡಾ ರೀತಿಯಲ್ಲಿ ವರ್ತಿಸುತ್ತಾ ಅಲ್ಲಿ ಕನ್ನಡ ಕನ್ನಡ ಅಂತ ಕೂಗ್ತಾ ಇದ್ರು. ನಾನು ಸುಮ್ಮನಿರುವಂತೆ ಅಲ್ಲಿ ಅನೇಕರು ಅವರಿಗೆ ಮನವಿ ಮಾಡಿದರೂ ಕೂಡ ನಾನು ಮನವಿ ಕೂಡ ಮಾಡಿದೆ. ಕಾರ್ಯಕ್ರಮದ ವಾತಾವರಣವನ್ನು ಹಾಳು ಮಾಡಬೇಡಿ ಅಂತ ಹೇಳುವುದು ಅಲ್ಲಿ ಅನಿವಾರ್ಯವಾಗಿತ್ತು. ಇನ್ನು ಪ್ರೇಕ್ಷಕರಿಗಾಗಿ ಬೆದರಿಕೆ ಹಾಕುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಪಹಲ್ಗಾಮ್ನಲ್ಲಿ ದಾಳಿ ನಡೆದಾಗ ಉಗ್ರರು ಭಾಷೆ ಯಾವುದೊಂದು ಕೇಳಲಿರಲಿಲ್ಲ. ಹೀಗಾಗಿ ಅವರಿಗೆ ತಿಳಿ ಹೇಳುವುದು ಅನಿವಾರ್ಯವಾಗಿತ್ತು. ಹಾಗಂತ ಕನ್ನಡಿಗರೆಲ್ಲರೂ ಕೂಡ ಕೆಟ್ಟವರಂತ ನಾನು ಹೇಳಿಲ್ಲ. ಅಲ್ಲಿನ ಜನರು ಬಹಳ ಒಳ್ಳೆಯವರು. ದೇಶದ ಯಾವ ಭಾಗಕ್ಕೆ ಹೋದರೂ ಕೂಡ ಇಂತಹ ಕೆಲವೊಂದಿಷ್ಟು ಜನರು ಇರ್ತಾರೆ. ಅಂಥವರನ್ನು ಆ ಕ್ಷಣಕ್ಕೆ ತಡೆಯುವುದು ಅತ್ಯವಶ್ಯಕ. ಪ್ರೀತಿಯ ಭೂಮಿಯಲ್ಲಿ ದ್ವೇಷದ ಬೀಜ ಬಿತ್ತುವುದನ್ನು ತಡೆಯಲೇಬೇಕಾಗತ್ತೆ. ಅಲ್ಲಿದ್ದ 4-5 ಜನ ಕನ್ನಡ ಹಾಡುವಂತೆ ಬೇಡಿಕೆ ಇಟ್ಟಿರಲಿಲ್ಲ. ಬದಲಾಗಿ ಅವರು ನನಗೆ ಬೆದರಿಕೆಯನ್ನು ಹಾಕಿದರು ಹೀಗಂತ ಸೋನು ನಿಗಮ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಇನ್ನು ಸೋನು ನಿಗಮ್ ಅವರ ಈ ವಿಡಿಯೋ ಕೂಡ ಭಾರಿ ವೈರಲ್ ಆಗಿದ್ದು ಕನ್ನಡಿಗರನ್ನ ಗೂಂಡಾ ಎಂದು ಕರೆದಿರುವುದು ಮತ್ತೆ ಇದೀಗ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೀಗ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರನ್ನ ಬ್ಯಾನ್ ಮಾಡಲು ಕೂಡ ಮುಂದಾಗಿದೆ. ಒಟ್ನಲ್ಲಿ ಮಾತು ಮನೆ ಕೆಡಿಸಿತು ಎನ್ನುವಂತಹ ಮಾತು ಸೋನು ನಿಗಮ್ ಪಾಲಿಗೆ ನಿಜವಾಗಿದೆ. ಇನ್ನು ಸೋನು ನಿಗಮ್ ಈಗ ನಾನು ಕನ್ನಡ ಪ್ರೇಮಿ, ಉದ್ದೇಶಪೂರ್ವಕವಾಗಿ ಹಾಗೆ ಹೇಳಿಲ್ಲ ಅಂತ ಬಾಯಿ ಬಡಿದುಕೊಳ್ತಿದ್ದಾರೆ. ಏನೇ ಆಗಿರಬಹುದು, ಆಡಿದ ಮಾತು ಮತ್ತೆ ವಾಪಸ್ ಬರಲ್ಲ. ಹಾಗಾಗಿ ಸೋನು ನಿಗಮ್ ಹೇಳಿರ್ತಕ್ಕಂತಹ ಈ ಹೇಳಿಕೆ ಮುಂದೆ ಅದು ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಕಾದಷ್ಟೇ ನೋಡಬೇಕಾಗತ್ತೆ. ಎಸೆದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ
ವಿಶ್ವವಾಣಿ ಟಿವಿ ಸ್ಪೆಷಲ್.